ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ಎಲ್ಲವೂ ಮುಗಿದು ಹೋಯಿತು ಅಂದುಕೊಳ್ಳುವವರೇ ಹೆಚ್ಚು. ಆದರೆ ವಿಧಿಯ ಆಟ ಬಲ್ಲವರಾರು ಎಂಬ ಮಾತಿಗೆ ಸಾಕ್ಷಿಯಾಗಿ ಕೇರಳದಲ್ಲಿ ಒಂದು ಅದ್ಭುತ ಪವಾಡ ನಡೆದಿದೆ. ತಮ್ಮ ಸ್ವಂತ ಮನೆಯನ್ನು ಉಳಿಸಿಕೊಳ್ಳಲು ಸಾಲದ ಸುಳಿಯಲ್ಲಿ ಸಿಲುಕಿ ಕಣ್ಣೀರು ಹಾಕುತ್ತಿದ್ದ ಒಂದು ಬಡ ಕುಟುಂಬಕ್ಕೆ ರಾತ್ರೋರಾತ್ರಿ ಬರೋಬ್ಬರಿ 12 ಕೋಟಿ ರೂಪಾಯಿಯ ಲಾಟರಿ ಒಲಿದು ಬಂದಿದೆ. ಕೇರಳದ ಕೊಲ್ಲಂ ಜಿಲ್ಲೆಯ ಒಂದು ಸಾಮಾನ್ಯ ಕುಟುಂಬ ಇಂದು ಕೋಟ್ಯಾಧಿಪತಿಯಾಗಿದೆ. ಈ ಅದ್ಭುತ ಪವಾಡ ನಡೆದಿರುವುದು ಕೊಲ್ಲಂ ಜಿಲ್ಲೆಯ ಕರುಣಾಗಪಲ್ಲಿ ಹತ್ತಿರವಿರುವ ಸೂರನಾಡ್ ಎಂಬ ಹಳ್ಳಿಯಲ್ಲಿ. ಇಲ್ಲಿನ ವಿನೋದ ಭವನ ಎಂಬ ಸಣ್ಣ ಮನೆಯಲ್ಲಿ ವಾಸಿಸುವ ಒಂದು ಪುಟ್ಟ ಕುಟುಂಬವೇ ಈ ಬಂಪರ್ ಪ್ರಶಸ್ತಿಯನ್ನು ಗೆದ್ದಿದೆ. ಪೊನ್ನನ್ 76 ವರ್ಷ, ಈ ಕುಟುಂಬದ ಹಿರಿಯ ಮುಖಂಡ. ರಾಧಮಣಿ ಪೊನ್ನನ್ ಅವರ ಧರ್ಮಪತ್ನಿ. ವಿನೋದ್ ಇವರ ಪ್ರೀತಿಯ ಮಗ. ಅಚ್ಚರಿಯ ವಿಷಯ ಏನೆಂದರೆ ಈ ಕುಟುಂಬದ ಉಪಜೀವನವೇ ಲಾಟರಿ ಮಾರುವುದು. ಹೌದು, 76 ವರ್ಷದ ವೃದ್ಧ ಪೊನ್ನನ್ ಮತ್ತು ಅವರ ಮಗ ವಿನೋದ್ ಇವರು ಬೀದಿ ಬೀದಿಗಳಲ್ಲಿ ನಡೆದುಕೊಂಡು ಹೋಗಿ ಲಾಟರಿ ಟಿಕೆಟ್ಗಳನ್ನು ಮಾರಾಟ ಮಾಡುತ್ತಿದ್ರು. ಬೇರೆಯವರಿಗೆ ಅದೃಷ್ಟ ಹಂಚುವ ಇವರು ಪ್ರತಿದಿನ ತಾವು ಕೂಡ ಒಂದೊಂದು ಟಿಕೆಟ್ ಪರ್ಚೇಸ್ ಮಾಡ್ತಿದ್ರು. ಹಾಗೆ ಈ ಬಾರಿಯೂ ಅವರು ಕೊಂಡ ಒಂದು ಟಿಕೆಟ್ ಇವರ ಇಡೀ ಜೀವನವನ್ನೇ ಬದಲಾಯಿಸಿದೆ. ಕೇರಳದಲ್ಲಿ ಪ್ರತಿ ವರ್ಷ ಹಬ್ಬಗಳ ಸಂದರ್ಭಗಳಲ್ಲಿ ಬಂಪರ್ ಲಾಟರಿಗಳನ್ನು ಬಿಡಲಾಗುತ್ತದೆ. ಅದರಂತೆ ಇತ್ತೀಚೆಗೆ ನಡೆದ ಕೇರಳ ವಿಶ್ವ ಬಂಪರ್ ಅಂದ್ರೆ BR109 ಲಾಟರಿ ಡ್ರಾದಲ್ಲಿ ಇವರಿಗೆ ಮೊದಲ ಬಹುಮಾನ ಬಂದಿದೆ. ಗೆದ್ದ ಮೊತ್ತ ಬರೋಬ್ಬರಿ 12 ಕೋಟಿ ರೂಪಾಯಿ. ವಿಜೇತ ಟಿಕೆಟ್ ಸಂಖ್ಯೆ VB135452. ಟಿಕೆಟ್ ಖರೀದಿಸಿದ ಸ್ಥಳ ಮನಪಲ್ಲಿ ಇರುವ ಅಮ್ಮ ಏಜೆನ್ಸಿ ಎಂಬ ಲಾಟರಿ ಶಾಪ್ನಿಂದ ಇವರು ಈ ಟಿಕೆಟ್ ಪಡೆದಿದ್ದರು. ಮೇ 23ರ ಶನಿವಾರದಂದು ಲಾಟರಿ ಫಲಿತಾಂಶ ಬಂದಾಗ ತಾವೇ ಮಾರುತ್ತಿದ್ದ ಟಿಕೆಟ್ಗಳ ನಡುವೆ ಇದ್ದ ತಮ್ಮದೇ ಟಿಕೆಟ್ಗೆ 12 ಕೋಟಿ ಬಂದಿದೆ ಎಂದು ತಿಳಿದಾಗ ಆ ಕುಟುಂಬದ ಆನಂದ ಕಣ್ಣೀರಿಗೆ ಪಾರವೇ ಇರಲಿಲ್ಲ. ಸ್ನೇಹಿತರೆ, ಈ ಲಾಟರಿ ಹಣ ಅವರಿಗೆ ಎಷ್ಟು ಸರಿಯಾದ ಸಮಯಕ್ಕೆ ಬಂದಿದೆ ಅಂದ್ರೆ ಅದನ್ನು ಕೇಳಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ. ಈ ಲಾಟರಿ ಹೊಡೆಯುವುದಕ್ಕೂ ಮುನ್ನ ಈ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿತ್ತು. ಅವರು ವಾಸವಿದ್ದ ಸಣ್ಣ ಮನೆ ಜಪ್ತಿಯಾಗುವ ಅಂದ್ರೆ ಅಟ್ಯಾಚ್ಮೆಂಟ್ ಭೀತಿಯಲ್ಲಿತ್ತು. ಬ್ಯಾಂಕ್ ಅಥವಾ ಸಾಲಗಾರರು ಮನೆಯನ್ನು ಸೀಸ್ ಮಾಡಲು ಸಿದ್ಧರಾಗಿದ್ರು. ಹೇಗೋ ಕಷ್ಟಪಟ್ಟು ಸುತ್ತಮುತ್ತಲಿನ ಪರಿಚಯಸ್ಥರಿಂದ ಕೈಗಾಡ ಸಾಲ ಮಾಡಿ ಸದ್ಯಕ್ಕೆ ಮನೆ ಜಪ್ತಿಯಾಗದಂತೆ ತಡೆದಿದ್ದರು. ಆದರೆ ಸಾಲ ಹೇಗೆ ತೀರಿಸುವುದು ಎಂಬ ಚಿಂತೆ ಅವರನ್ನು ದಿನಾಲು ಕಾಡುತ್ತಿತ್ತು. ಇಂತಹ ಕಡು ಕಷ್ಟದ ಸಮಯದಲ್ಲಿ ಭಗವಂತ ಇವರಿಗೆ 12 ಕೋಟಿಯ ರೂಪದಲ್ಲಿ ಕೈ ಹಿಡಿದಿದ್ದಾನೆ. ಲಾಟರಿ ಗೆದ್ದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ತಂದೆ ಪೊನ್ನನ್ ಅವರು ತುಂಬಾ ಭಾವುಕರಾಗಿ ತಮ್ಮ ಮುಂದಿನ ಆಸೆಗಳನ್ನು ಹಂಚಿಕೊಂಡಿದ್ದಾರೆ. ದೊಡ್ಡ ಕೋಟ್ಯಾಧಿಪತಿಯಾದರೂ ಅವರ ಆಸೆಗಳು ಮಾತ್ರ ತುಂಬಾ ಸರಳವಾಗಿದೆ. ನಮಗೆ ತುಂಬಾ ಸಾಲ ಇತ್ತು. ಮೊದಲು ಆ ಎಲ್ಲಾ ಸಾಲಗಳನ್ನು ತೀರಿಸಬೇಕು. ನಮ್ಮ ಮನೆ ತುಂಬಾ ಹಾಳಾಗಿದೆ, ಅದನ್ನು ಚೆನ್ನಾಗಿ ದುರಸ್ತಿ ಅಂದ್ರೆ ರಿಪೇರ್ ಮಾಡಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗ ವಿನೋದ್ಗೆ ಇನ್ನೂ ಮದುವೆಯಾಗಿಲ್ಲ. ಅವನಿಗೆ ಒಂದು ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಬೇಕು. ಇದೇ ಆ ವೃದ್ಧ ತಂದೆಯ ಸದ್ಯದ ಆಸೆ. ಹಣ ಬಂದರೂ ಅವರಲ್ಲಿ ಯಾವುದೇ ಅಹಂಕಾರ ಕಾಣಿಸುತ್ತಿಲ್ಲ. ಬದಲಿಗೆ ನೆಮ್ಮದಿಯ ನಿಟ್ಟುಸಿರು ಕಾಣಿಸುತ್ತಿದೆ. ಸ್ನೇಹಿತರೆ, ದಿನವಿಡೀ ಬಿಸಿಲಿನಲ್ಲಿ ನಡೆದು ಲಾಟರಿ ಮಾಡುತ್ತಿದ್ದ ಬಡ ವ್ಯಾಪಾರಿಗೆ ಇಂದು ಕೋಟಿ ಕೋಟಿ ಹಣ ಸಿಕ್ಕಿದೆ. ಪ್ರಾಮಾಣಿಕವಾಗಿ ಕಷ್ಟಪಡುವವರಿಗೆ ಎಂದಾದರೂ ಒಂದು ದಿನ ಒಳ್ಳೆಯ ಕಾಲ ಬಂದೇ ಬರುತ್ತದೆ ಎಂಬುದಕ್ಕೆ ಈ ಘಟನೆಯ ದೊಡ್ಡ ಉದಾಹರಣೆ. ನಿಮ್ಮ ಪ್ರಕಾರ ಈ ಲಾಟರಿ ಗೆದ್ದ ಕುಟುಂಬದ ಬಗ್ಗೆ ನಿಮಗೇನು ಅನಿಸುತ್ತದೆ? ಕಷ್ಟದಲ್ಲಿದ್ದವರಿಗೆ ಈ ಹಣ ಸಿಕ್ಕಿದ್ದು ಸರಿ ತಾನೆ? ನಿಮ್ಮ ಅನಿಸಿಕೆಯನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.